ದೇವರ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಮತ್ತಾಯನ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 45ನೇ ವಾಕ್ಯ. ಆಗ ಆತನು ಅವರಿಗೆ ಉತ್ತರವಾಗಿ, ನಾನು ನಿಮಗೆ ಸತ್ಯವಾಗಿ ಹೇಳುವುದೇನೆಂದರೆ, ನೀವು ಇವರಲ್ಲಿ ಅತ್ಯಲ್ಪನಾದ ಒಬ್ಬನಿಗೆ ಏನೇನೂ ಮಾಡಲಿಲ್ಲವೋ ಅದನ್ನು ನನಗೂ ಮಾಡಲಿಲ್ಲ ಎಂದು ಹೇಳುವೆನು. ದೇವರಿಗೆ ಸ್ತೋತ್ರ. ಮ್ಯಾಥ್ಯೂ ಚಾಪ್ಟರ್ 55 ವರ್ಡ್ 45. The king will reply, I tell you, whenever you refused to help one of these lost important ones, you refused on to help and to help me. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ವಿ. ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ, ನಾನು ನಿಮಗೆ ಸತ್ಯವಾಗಿ ಹೇಳುವುದೇನೆಂದರೆ, ನೀವು ಇವರಲ್ಲಿ ಅತ್ಯರ್ಪಣಾದ ಒಬ್ಬನಿಗೆ ಏನೇನು ಮಾಡಲಿಲ್ಲವೋ ಅದನ್ನು ನನಗೂ ಮಾಡಲಿಲ್ಲ ಎಂದು ಹೇಳುವೆನು. ದೇವರಿಗೆ ಸ್ತೋತ್ರ. ಏನು ಹೇಳ್ತಾ ಇದ್ದಾರೆ ಅವರು ನೋಡೋಣ. ಇಂದಿರುವ ವಾಕ್ಯಗಳು 34ನೇ ವಾಕ್ಯದಿಂದ. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯಿಂದ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಭೂಲೋಕಕ್ಕೆ ಅಸ್ತಿವಾರ ಹಾಕಿದಂದಿನಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಆಸ್ತಿಯನ್ನಾಗಿ ಹೊಂದಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟವನ್ನು ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ನಾನು ಪರದೇಶಿಯಾಗಿದ್ದೆನು, ನೀವು ನನಗೆ ಆಶ್ರಯ ಕೊಟ್ಟಿರಿ. ನಾನು ಬಟ್ಟೆ ಇಲ್ಲದವನಾಗಿದ್ದೆನು, ನೀವು ನನಗೆ ಉಡಿಸಿದಿರಿ. ನಾನು ಅಸ್ವಸ್ಥನಾಗಿದ್ದೇನು, ನೀವು ನನಗೆ ಉಪಚರಿಸಿದಿರಿ. ನಾನು ಸೆರೆಯಲ್ಲಿದ್ದೇನು, ನೀವು ನನ್ನ ಬಳಿಗೆ ಬಂದಿರಿ ಎಂದು ಹೇಳಿದನು. ಆಗ ಆ ನೀತಿವಂತರು ಉತ್ತರವಾಗಿ ಆತನಿಗೆ, ಕರ್ತನೇ, ನೀನು ಯಾವಾಗ ಹಸಿದಿದ್ದನ್ನು ನೋಡಿ ನಾವು ನಿನಗೆ ಉಣಿಸಿದೆವು, ಇಲ್ಲವೇ ಬಾಯಾರಿದಾಗ ನಿನಗೆ ಕುಡಿಯುವುದಕ್ಕೆ ಕೊಟ್ಟೆವು? ನೀನು ಆಗಿರುವುದನ್ನು ನಾವು ಯಾವಾಗ ನೋಡಿ ನಿನಗೆ ಆಶ್ರಯ ಕೊಟ್ಟೆವು, ಇಲ್ಲವೇ ಬಟ್ಟೆ ಇಲ್ಲದಿರುವವನಾಗಿ ನಿನಗೆ ಉಡಿಸಿದೆವು? ಯಾವಾಗ ನೀನು ಅಸ್ವಸ್ಥನಾಗಿ ಇಲ್ಲವೇ ಸೆರೆಯಲ್ಲಿದ್ದಾಗ ನಾವು ನಿನ್ನ ಬಳಿಗೆ ಬಂದೆವು ಎಂದು ಕೇಳುವರು. ಅದಕ್ಕೆ ಅರಸನು ಉತ್ತರವಾಗಿ ಅವರಿಗೆ, ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ನೀವು ನನ್ನ ಸಹೋದರರಲ್ಲಿ ಅತ್ಯಲ್ಪನಾದ ಒಬ್ಬನಿಗೆ ಮಾಡಿದರೆ ನನಗೆ ಮಾಡಿದಂತಾಗುವುದು ಎನ್ನುವನು. ಆತನು ಎಡಭಾಗದಲ್ಲಿರುವವರಿಗೆ, ಶಾಪಗ್ರಸ್ತರೇ, ನೀವು ನನ್ನಿಂದ ತೊಲಗಿ, ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಲ್ಪಟ್ಟ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೆನು, ನೀವು ನನಗೆ ಊಟ ಕೊಡಲಿಲ್ಲ. ನಾನು ಬಾಯಾರಿದ್ದೆನು, ನೀವು ನನಗೆ ಕುಡಿಯೋದಕ್ಕೆ ಕೊಡಲಿಲ್ಲ. ನಾನು ಪರದೇಶಿಯಾಗಿದ್ದೆನು, ನೀವು ನನ್ನನ್ನು ಹೊಳಕ್ಕೆ ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದಾಗ ನೀವು ನನಗೆ ಉಡಿಸಲಿಲ್ಲ. ಅಸ್ವಸ್ಥನಾಗಿದ್ದೇನು, ಸೆರೆಮನೆಯಲ್ಲಿದ್ದೇನು, ನೀವು ನನ್ನನ್ನು ಸಂದರ್ಶಿಸಲಿಲ್ಲ ಎಂದು ಹೇಳುವೆನು. ಆಗ ಅವರು ಸಹ ಉತ್ತರವಾಗಿ ಆತನಿಗೆ, ಕರ್ತನೇ, ನೀನು ಹಸಿದದ್ದನ್ನು, ಬಾಯಾರಿದ್ದನ್ನು, ಪರದೇಶಸ್ಥನಾದ್ದನ್ನು, ಅಷ್ಟು ಮಾತ್ರ ಅಲ್ಲ, ನೀನು ಬಟ್ಟೆ ಇಲ್ಲದನ್ನು, ಅಸ್ವಸ್ಥನಾದ್ದನ್ನು, ಸೆರೆಯಲ್ಲಿದ್ದನ್ನು ನಾವು ಯಾವಾಗ ನೋಡಿ ನಿನಗೆ ಉಪಚರಿಸಲಿಲ್ಲ ಎಂದು ಕೇಳುವರು. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಹೇಳ್ತಾರೆ 45ನೇ ವಾಕ್ಯದಲ್ಲಿ, ಆಗ ಆತನು ಅವರಿಗೆ ಉತ್ತರವಾಗಿ, ಯೇಸು ಕ್ರಿಸ್ತರು ಹೇಳ್ತಾರೆ ಉತ್ತರವಾಗಿ ಏನು ಹೇಳ್ತಾರೆ ಅಂದರೆ, ನಾನು ನಿಮಗೆ ಸತ್ಯವಾಗಿ ಹೇಳುವುದೇನೆಂದರೆ, ನೀವು ಇವರಲ್ಲಿ ಅತ್ಯಲ್ಪನಾದ ಒಬ್ಬನಿಗೆ ಏನೇನು ಮಾಡಲಿಲ್ಲವೋ ಅದನ್ನು ನನಗೂ ಮಾಡಲಿಲ್ಲ ಎಂದು ಹೇಳುವೆನು. ದೇವರಿಗೆ ಸ್ತೋತ್ರ. ಯಾರಿಗೆ ಹೇಳ್ತಾ ಇದ್ದಾರೆ? ಅತ್ಯಲ್ಪನಾದವನಿಗೆ, ಹಸಿದವನಿಗೆ, ಬಾಯಾರಿದವನಿಗೆ, ಪರದೇಶಸ್ಥನಿಗೆ, ಬಟ್ಟೆ ಇಲ್ಲದವನಿಗೆ, ಅಸ್ವಸ್ಥನಾದವನಿಗೆ, ಸೆರೆಯಲ್ಲಿದ್ದವನಿಗೆ, ಸಾಲಬಾಧೆಯಲ್ಲಿದ್ದವನಿಗೆ, ಕಷ್ಟ ಕೊರತೆಯಲ್ಲಿದ್ದವನಿಗೆ ನೀವೇನೇನು ಸಹಾಯ ಮಾಡಲಿಲ್ವೋ ಅದನ್ನು ನನಗೂ ಮಾಡಲಿಲ್ಲ ಅಂತ ನಾನು ನಿಮಗೆ ನನ್ನ ತಂದೆ ಮುಂದೆ ನಾನು ನಿಮ್ಮನ್ನು ನಿಲ್ಲಿಸಿ, ನಾನು ಪರಲೋಕದಲ್ಲಿ ನಿಮ್ಮನ್ನು ಕುರಿಸಿ ನಿಮ್ಮ ಕಾರ್ಯಗಳನ್ನು ಕುರಿತಾಗಿ ನಾನು ತೀರ್ಪು ಮಾಡುವಾಗ ಈ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಏನು ಹೇಳ್ತಾ ಇದ್ದಾರೆ? ನನಗೆ ಮಾಡಲಿಲ್ಲ ಅಂತ ಹೇಳ್ತಾರೆ? ಇಲ್ಲ. ಯಾವನು ಕೊರತೆಯಲ್ಲಿದ್ದ, ಯಾವನು ಕಷ್ಟದಲ್ಲಿದ್ದ, ಯಾವನು ಬಾಧೆಯಲ್ಲಿದ್ದ, ಯಾವನು ಸಂಕಟದಲ್ಲಿದ್ದ, ಯಾವನು ಅಸ್ವಸ್ಥದಲ್ಲಿದ್ದ, ಯಾವನು ದಿಕ್ಕಿಲ್ಲದವನಾಗಿದ್ದ, ಯಾವನು ಬಟ್ಟೆ ಇಲ್ಲದವನಾಗಿದ್ದ, ಯಾವನು ಸೆರೆಯಲ್ಲಿದ್ದ, ಯಾವನು ಸಾಲಬಾಧೆಯಲ್ಲಿದ್ದ, ಕಷ್ಟದಲ್ಲಿದ್ದ, ಅವನಿಗೆ ನೀವು ಸಹಾಯ ಮಾಡಲಿಲ್ಲ ಅಂತಂದರೆ
ನನಗೂ ನೀವು ಅದನ್ನು ಮಾಡಿಲ್ಲ ಅಂತ ಅರ್ಥನೇ. ದೇವರಿಗೆ ಸ್ತೋತ್ರ. ಪ್ರೀತಿ ದೇವ್ರ ಮಕ್ಕಳೇ, ಎಷ್ಟೋ ಒಳ್ಳೆ ಕಾರ್ಯಗಳನ್ನ, ಸೇವೆಗಳನ್ನ, ದೊಡ್ಡ ದೊಡ್ಡ ಸೇವೆಗಳನ್ನ ನಾವು ದೇವ್ರಿಗೋಸ್ಕರ ಮಾಡ್ತೀವಿ ಅನ್ಬೋದು. ಆದರೆ ಈ ಪರಿಸ್ಥಿತಿಯಲ್ಲಿ ಅವರೊಬ್ಬರಿಗೆ ನಾವು ಸಹಾಯ ಮಾಡಲಿಲ್ಲ ಅಂತಂದರೆ ನಾವು ಯೇಸುವಿಗೆ ಸಹಾಯ ಮಾಡಲಿಲ್ಲ. ಯೇಸುವಿಗೋಸ್ಕರ ಮಾಡಿದಂಥ ಎಲ್ಲ ಕಾರ್ಯಗಳು ಸಹ ಅದು ವ್ಯರ್ಥವೇ ಅಂತ ವಾಕ್ಯದಲ್ಲಿ ಖಚಿತವಾಗಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಧರ್ಮೋಪದೇಶ ಕಂಡ 14ನೇ ಅಧ್ಯಾಯದಲ್ಲಿ 28, 29 ಓಕೆ ನೋಡೋಣ. ಡಿಯೋಟನಮಿ ಚಾಪ್ಟರ್ 14 ವರ್ಡ್ 28 to 29. ಪ್ರತಿ 3 ವರ್ಷಗಳ ಹಂತದಲ್ಲಿ ಆಯಾ ವರ್ಷದಲ್ಲಿ ನಿನಗೆ ಸಿಕ್ಕಿದ ಹುಟ್ಟುವಳಿಯ ದಶಮ ಭಾಗವನ್ನೆಲ್ಲ ಹೊರಗೆ ತಂದು ನಿನ್ನ ಬಾಗಿಲಲ್ಲಿ ಇಟ್ಟುಬಿಡಬೇಕು. ಆಗ ನಿನ್ನ ಸಂಗಡ ಪಾಲನ್ನು ಸ್ವಾಸ್ಥ್ಯವನ್ನು ಹೊಂದದ ಲೇವಿಯನು, ನಿನ್ನ ಬಾಗಿಲಲ್ಲಿರುವ ಅನ್ಯ ದೇಶದವನು, ದಿಕ್ಕಿಲ್ಲದವನು, ವಿಧವೆಯು ಬಂದು ನಿನ್ನ ದೇವರಾದ ಯೆಹೋವನು ನಿನ್ನನ್ನು ನೀನು ಮಾಡುವ ಎಲ್ಲ ಪ್ರಯತ್ನಗಳನ್ನು ಆಶೀರ್ವದಿಸುವ ಹಾಗೆ ತಿಂದು ತೃಪ್ತರಾಗಲಿ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರತಿ ವರ್ಷದಲ್ಲೂ ಸಹ ನಿನಗೇನು ಸಿಗುತ್ತೆ? ಆದಾಯದಲ್ಲಿ ದಶಮ ಭಾಗವನ್ನು ತೆಗೆದಿಟ್ಟು 3 ವರ್ಷಗಳಿಗೊಂದ್ಸರಿ ತಂದು ನಿನ್ನ ಮನೆ ಬಾಗಿಲಲ್ಲಿಡು. ಅದನ್ನು ಯಾರೆಲ್ಲ ದಿಕ್ಕಿಲ್ಲದವರು, ಕೊರತೆ ಇಲ್ಲದಿರ್ತಕ್ಕಂಥವ್ರು, ಬಡವರು, ಅನ್ಯ ದೇಶಸ್ಥರು, ವಿಧವೆಯರು ಇದ್ದಾರೋ ಅವ್ರನ್ನ ತಗೊಂಡು ತಿಂದು ತೃಪ್ತರಾಗೋದಾದರೆ ನಾನು ನೀ ಕೈ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಾನು ಆಶೀರ್ವದಿಸ್ತೀನಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಇಂಥ ಆಶೀರ್ವಾದವನ್ನು ಹೊಂದ್ಕೊಂಡಿರ್ತಕ್ಕಂತಹ, ಇಂಥ ಮಹಾ ಆಶೀರ್ವಾದವನ್ನು ಹೊಂದ್ಕೊಂಡಿರ್ತಕ್ಕಂಥವ್ರು ನಮ್ಮಲ್ಲಿ ಯಾರ್ಯಾರಿದ್ದಾರೆ? ನಿಶ್ಚಯವಾಗಿ ಕರ್ತನಿಗೆ ಅತ್ಯಧಿಕವಾಗಿ ಆಶೀರ್ವದಿಸೋದಕ್ಕೆ ಮನಸ್ಸುಂಟು, ಸಾಮರ್ಥ್ಯವೂ ಉಂಟು. ನಾವು ಹೊಂದ್ಕೋತಾ ಇಲ್ಲ. ಕಾರಣ ಅದನ್ನು ಅನುಸರಿಸಿ, ಆತನ ಆಜ್ಞೆಗಳನ್ನ ಅನುಸರಿಸಿ ನಡೆದೇ ಇರೋದ್ರಿಂದ ನಾವು ಅದನ್ನು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ದೇವರಿಂದ ಬರೆದಿರ್ತಕ್ಕಂಥದ್ದು ಯಾವುದಿದೆ, ಅವ್ರದ್ದು ಅಲ್ಲದೆ ಇರ್ತಕ್ಕಂಥದ್ದು ಯಾವುದಿದೆ? ಅವ್ರು ಹೇಳ್ತಾ ಇದ್ದಾರೆ, ನೀವು ಕೈ ಮಾಡ್ತಕ್ಕಂಥ ಎಲ್ಲ ಕೆಲಸಗಳನ್ನ ನಾನು ಆಶೀರ್ವದಿಸ್ತೀನಿ ಅಂತ. ಆದರೆ ನಾವು ಮೊದಲನೇ ಆಜ್ಞೆನೇ ಅನುಸರಿಸಿ ನಡೆದೇ ಇರೋದ್ರಿಂದ ಆಶೀರ್ವಾದಗಳು ಪರಿಪೂರ್ಣವಾಗಿ ನಮ್ಮ ಬಳಿ ಬರ್ತಾ ಇಲ್ಲ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರು ಅದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ, ನಿಮ್ಮ ಸಹೋದರರಲ್ಲಿ, ನನ್ನ ಸಹೋದರರಲ್ಲಿ ಯಾವ್ಯಾವನು ಹಸಿದವನಾಗಿದ್ದನೋ, ಬಾಯಾರಿದವನಾಗಿದ್ದನೋ, ಪರದೇಶಸ್ಥನಾಗಿದ್ದನೋ, ಬಟ್ಟೆ ಇರದವನಾಗಿದ್ದನೋ, ಅಸ್ವಸ್ಥನಾಗಿದ್ದನೋ, ಸೆರೆಯಲ್ಲಿದ್ದನು, ಸಾಲ ಬಾಧೆಯಲ್ಲಿದ್ದನು, ಅವನಿಗೆ ನೀವು ಮಾಡ್ತಕ್ಕಂಥ ಸಹಾಯ ನನಗೆ ಮಾಡ್ತಕ್ಕಂಥ ಸಹಾಯವಾಗಿದೆ. ಆಗ ನಾನೇನು ಮಾಡ್ತಾಯಿದ್ದೀನಿ ನಿಮಗೆ ಅಂತಂದರೆ 46ನೇ ವಾಕ್ಯದಲ್ಲಿ, ಹೀಗೆ ಅವರು ನಿತ್ಯವಾದ ಶಿಕ್ಷೆಗಳಿಗಾಗುವರು, ಆದರೆ ನೀತಿವಂತರು ನಿತ್ಯ ಜೀವಕ್ಕೆವಾಗುವರು. ದೇವರಿಗೆ ಸ್ತೋತ್ರ. ನಾವು ಸಹೋದರರಾಗಿರ್ಬೋದು, ನಾವು ದೇವ್ರ ಮಕ್ಕಳಾಗಿರ್ಬೋದು, ಆದರೆ ದೇವರು ಕೊಟ್ಟಿರ್ತಕ್ಕಂಥ ಈ ಆಜ್ಞೆಗಳನ್ನ ನಾವು ಅನುಸರಿಸಿ ನಡೀಲಿಲ್ಲ ಅಂದರೆ ನಾವು ಸಹ ನಿತ್ಯವಾದ ಶಿಕ್ಷೆಗೆ ಬಾಧ್ಯಸ್ಥರಾಗ್ತೀವಿ. ದೇವರಿಗೆ ಸ್ತೋತ್ರ. ಆಜ್ಞೆಗಳಿರ್ತಕ್ಕಂಥದ್ದು ಅನುಸರಿಸಿ ನಡೀತಕ್ಕಂಥದ್ದಕ್ಕೆ. ಅನುಸರಿಸಿ ನಡೆದರೆ ನಿಮಗೆ ಆಶೀರ್ವಾದಗಳಂತೂ ಅತ್ಯಧಿಕವಾಗಿ ಖಚಿತವಾಗಿರುತ್ತೆ, ನಿತ್ಯ ಜೀವನ ಹೊಂದ್ಕೋತೀರ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಮ್ಮ ಸಾಧ್ಯವಾದ ಶಕ್ತಿ ಮೀರಿ ನಾವು ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆದು ಆಶೀರ್ವಾದಗಳನ್ನ ದೇವರು ಹೇಳ್ತಾ ಇದ್ದಾರೆ ಧರ್ಮೋಪದೇಶ ಖಂಡದಲ್ಲಿ ಮತ್ತು ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ, ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡೆದು ನನ್ನನ್ನು ಪರೀಕ್ಷೆ ಮಾಡಿ ಅಂತ. ದೇವರಿಗೆ ಸ್ತೋತ್ರ. ನನ್ನ ಆಜ್ಞೆಗಳನ್ನು ಅನುಸರಿಸಿ ನಡೆದು ನನ್ನ ಪರೀಕ್ಷೆ ಮಾಡಿ. ಎಲ್ಲಾದರೂ ನಮಗೆ ದೇವರನ್ನ ಪರೀಕ್ಷೆ ಮಾಡೋದಕ್ಕೆ ನಮ್ಗೆ ಅನುಮತಿ ಉಂಟಂದರೆ ಖಂಡಿತ ಇಲ್ಲ. ನಿನ್ನ ದೇವರಾಗಿರೋ ಕರ್ತನನ್ನು ಪರೀಕ್ಷೆ ಬಾರದು ಅಂತ ಯೇಸು ಕ್ರಿಸ್ತರೇ ಹೇಳಿದರು. ಅವ್ರು ಪರೀಕ್ಷೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ. ಬಟ್ ದೇವರೇ ಹೇಳ್ತಾ ಇದ್ದಾರೆ ಮಲಾಕಿ ಪ್ರವಾದಿ ಪುಸ್ತಕದಲ್ಲಿ, ನನ್ನ ಆಜ್ಞೆಗಳನ್ನ ಅನುಸರಿಸಿ ನಡೆದು ನನ್ನ ಆಲಯಕ್ಕೆ ದಶಮಭಾಗವನ್ನೆಲ್ಲ ತನ್ನಿರಿ, ನನ್ನ ಆಲಯದಲ್ಲಿ ನಿತ್ಯವಾಗಿ ಆಹಾರ ಇರೋ ಥರ ಮಾಡಿರಿ, ಕೊರತೆಯಲ್ಲಿರ್ತಕ್ಕಂಥವ್ರು ಕೊಡ್ರಿ, ಕಷ್ಟದಲ್ಲಿರ್ತಕ್ಕಂಥವ್ರು ಕೊಡ್ರಿ, ಬಾಧೆಯಲ್ಲಿರ್ತಕ್ಕಂಥವ್ರನ್ನ ಆಧರಿಸ್ರಿ, ಅಸ್ವಸ್ಥರಿಗೆ ಸಹಾಯ ಮಾಡಿರಿ, ಸಾಲ ಬಾಧೆಯಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡಿರಿ, ಸೆರೆಯಲ್ಲಿರ್ತಕ್ಕಂಥವ್ರನ್ನ ಸಂಧಿಸಿ ಅವ್ರಿಗೆ ಸಹಾಯ ಮಾಡಿರಿ, ನನ್ನ ಆಲಯಕ್ಕೆ ದಶಮ ಭಾಗವನ್ನು ತನ್ನಿರಿ, ನನ್ನ ಆಜ್ಞೆಗಳನ್ನ ನೀವು ಕೈಗೊಂಡು ನಡೆದು ಆ ನಂತರ ನನ್ನ ಪರೀಕ್ಷಿಸಿ ನೋಡ್ರಿ, ನಾನು ಪರಲೋಕದ ದ್ವಾರವನ್ನು ತೆರೆದು ನಾನು ಸ್ಥಳ ಹಿಡಿಯಲಾರದಷ್ಟು ನಾನು ಸುರಿಸ್ತೀನೋ ಇಲ್ಲವೋ ಅನ್ನೋದನ್ನ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ನಾನು ನಂಬ್ತೇನೆ ನಮ್ಮಲ್ಲಿ ಯಾರೂ ಆ ಕಾರ್ಯವನ್ನು ಇನ್ನೂ ಮಾಡಿಲ್ಲ ಅಂತ ಪರಿಪೂರ್ಣವಾಗಿ ಆಶೀರ್ವಾದವನ್ನು ಹೊಂದ್ಕೊಳ್ಳೋಕ್ಕಾಗಿಲ್ಲ. ದೇವರಿಗೆ ಸ್ತೋತ್ರ. ನಾವು ಪರಿಪೂರ್ಣವಾದ ಆಶೀರ್ವಾದಗಳನ್ನು ಹೊಂದ್ಕೋಬೇಕಾ? ಆಜ್ಞೆಗಳನ್ನ ಅನುಸರಿಸಿ ನೋಡೋಣ. ಆಜ್ಞೆಗಳನ್ನ ಅನುಸರಿಸಿ ನಡೆದು ನಮ್ಮ ಹತ್ರ ಇಲ್ಲದೇ ಇರೋದನ್ನ ದೇವ್ರು ಕೊಡಿ ಅಂತ ಹೇಳಲ್ಲ, ನಮ್ಮ ಹತ್ರ ಇರೋದಲ್ಲೇ ಕೊಟ್ಟು ದೇವರ ಆಶೀರ್ವಾದಗಳನ್ನ, ದೇವರ ಕೃಪೆಗೆ ಬಾಧ್ಯಸ್ಥರಾಗೋಣ, ದೇವರ ಆಶೀರ್ವಾದಕ್ಕೆ ಬಾಧ್ಯಸ್ಥರಾಗೋಣ. ಆಮೇನ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪಾ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ.
ವಾಕ್ಯಭಾಗದಲ್ಲಿ ನಮ್ಮ ಸಂಘ ಮಾತನಾಡ್ತಿದ್ದೀರಾ. ಈ ಅತ್ಯಲ್ಪನಾದ ಒಬ್ಬನಿಗೆ ನೀವೇನೇನು ಸಹಾಯ ಮಾಡಲಿಲ್ವೋ ಅದು ನನಗೂ ಮಾಡಲಿಲ್ಲ ಅಂತ ನಾನು ಅಂದ್ಕೋತೀನಿ ಅಂತ ಹೇಳಿದ್ದೀರಾ. ಸ್ವಲ್ಪ ನಾವು ಶಕ್ತಿ ನಮಗೆ ಇಲ್ಲೇ ಇರ್ತಕ್ಕಂಥದ್ದನ್ನ ಕೊಡಿ ಅಂತ ನೀವು ಹೇಳಲ್ಲ. ನಮ್ಮ ಹತ್ರ ಇರೋದಿಲ್ಲೇ ನಾವು ಶಕ್ತಿ ಮೀರಿ ನಿಮ್ಮ ಕಾರ್ಯವನ್ನು ಮಾಡಿ ನಿಮ್ಮ ಆಜ್ಞೆಗಳನ್ನ ಅನುಸರಿಸಿ ನಡೀತೀವಿ. ನಿಮ್ಮ ಆಶೀರ್ವಾದಗಳು ನಿಮ್ಮ ಕೃಪೆಯನ್ನು ಪರಿಪೂರ್ಣವಾಗಿ ಸ್ವಂತ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಾದ ನಮಗೆ ಆಶೀರ್ವಾದವಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.